ಮನ್ಮೂಲ್ನಲ್ಲೂ ಸಹ ಇವತ್ತು ಗಣನೀಯವಾಗಿ ನಾವು ಗೆಲುವನ್ನ ಸಾಧನೆ ಮಾಡಿ ಅದರಲ್ಲೂ ಭಾಳ ಮುಖ್ಯವಾಗಿ ನೂರಾರು ಕೋಟಿಯನ್ನು ರೈತರಿಗೆ ಬಡ್ಡಿ ಇಲ್ಲದೆ ಸಾಲ ವಿತರಣೆ ಮಾಡ್ತಕ್ಕಂಥದ್ದು, ಮಹಿಳೆಯರಿಗೆ, ಮಹಿಳಾ ಸಂಘಗಳಿಗೆ, ರೈತರುಗಳಿಗೆ ಟ್ಯಾಕ್ಸ್ ಮೂಲಕ ಕೊಡ್ತಕ್ಕಂಥ ಒಂದು ಅವಕಾಶ ಇರತಕ್ಕಂಥ ಮಂಡ್ಯ DCC ಬ್ಯಾಂಕಿಗೆ ಇವತ್ತು ನಮ್ಮ ಜೋಗಿಗೌಡರು ಜೊತೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಒಳ್ಳೆಯ ಉತ್ತಮವಾದಂಥ ಕೆಲಸ ಮಾಡಿದರು. ಅವರು 5 ವರ್ಷ ಏನು ನಮ್ಮ ಸರ್ಕಾರ ಬಂದ ಮೇಲೆ ಬದಲಾವಣೆ ಆದಂಥ ಹಿನ್ನೆಲೆಯಲ್ಲಿ ಅವನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲ ಶಾಸಕರು, ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಜನರ ಆಶೀರ್ವಾದದಿಂದ, ಅದರಲ್ಲೂ ಸಹಕಾರ ಕ್ಷೇತ್ರದ ಒಂದು ಸಂಪೂರ್ಣ ಬೆಂಬಲದೊಂದಿಗೆ 12ರಲ್ಲಿ ಇವತ್ತು 8 ಅಧಿಕೃತವಾಗಿ ಘೋಷಣೆ ಆಗಿದೆ. ಇವತ್ತು ಒಂದು ಘೋಷಣೆ ಆಗ್ತಕ್ಕಂಥದ್ದಿದೆ, 9 ಇನ್ನು 3 ಚುನಾವಣೆ ಆಗಿದೆ. ಇದು ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಯಾರು ಕೇಂದ್ರದ ಉಕ್ಕಿನ ಸಚಿವರಿರೋಂಥ ಕ್ಷೇತ್ರ, ಕೇಂದ್ರದ ಉಕ್ಕು ಮತ್ತು ಗಣಿಯನ್ನು ಮಾಡ್ತಾ ಇರ್ತಕ್ಕಂಥ ಸಚಿವರು ಮತ್ತು ಜಿಲ್ಲೆಯಲ್ಲಿ ಜನತಾದಳ ಪ್ರಬಲವಾಗಿದೆ, ಇಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅವರಂಗೆ ಲೆಕ್ಕಕ್ಕೆ ಇಲ್ಲ ಕಾಂಗ್ರೆಸ್ ಅಂತಾರಲ್ಲ, ಹಂಗೆ ಹೇಳೋಕ್ಕಿಲ್ಲ ನಾನು. ಜನತಾದಳ ಪ್ರಬಲವಾಗಿದೆ. BJP ಸಪೋರ್ಟ್ ತಗೊಂಡಿದ್ದಾರೆ. ಇಷ್ಟಿದ್ರೂ ನಮ್ಮ ಜನ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ನನಗೆ ಇಡೀ ಜಿಲ್ಲೆಯ ಎಲ್ರಿಗೂ ನನ್ನ ಅಭಿನಂದನೆ. ನೋಡಿ, ಚುನಾವಣೆನ ಗೆದ್ದ ತಕ್ಷಣ ಹಿಗ್ಗೋದು, ಚುನಾವಣೆ ಸೋತ ತಕ್ಷಣ ಓಡೋಗೋದು ಎರಡೂ ತಪ್ಪು, ಮಹಾ ಅಪರಾಧ. ನಾನು ನಾಗಮಂಗಲದಲ್ಲಿ ಮೊನ್ನೆ ನೋಡಿದೆ, TAPCMSಲ್ಲಿ 12ಕ್ಕೆ 11 ಗೆದ್ದವ್ರು ನಮ್ಮವರು ಸಮಾಧಾನವಾಗವ್ರೆ. 1 ಗೆದ್ದಿರೋರು ಏನು ಇಡೀ ರಾಜ್ಯ ಎಲ್ಲ ಸುತ್ತಿದ್ರು, ನೋಡಿರ್ಬೇಕು ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಹಂಗಲ್ಲ, ಆದರೆ ಅದಕ್ಕೇನೋ ಬೇರೆ ಥರ ಅರ್ಥ ಇದೆ, ಅದನ್ನು ಹೇಳ್ಬಾರ್ದು ಮಾಧ್ಯಮದ ಮುಂದೆ ನಾನು. ಸೊ ಆ ಥರ ನಾವು ಹಿಗ್ಗಕ್ಕೆ ಹೋಗಲ್ಲ. ಇದೊಂದು ಅವಕಾಶ ಅಂತೀವಿ, ಇದೊಂದು ಜವಾಬ್ದಾರಿ ಅನ್ಕೋತೀವಿ. ನಾವು ಕೆಲಸ ಮಾಡ್ತೀವಿ, ಜನರ ಹತ್ರ ಹೋಗೋಕ್ಕೆ ಅವಕಾಶ ಇದೆ, ಕೆಲಸ ಮಾಡ್ತೀವಿ. ಇದನ್ನು ಅವ್ರು ಸರೆಂಡರ್ ಆದರು, ಅವ್ರು ಫೇಲ್ ಆದರು, ನಾವೇನೋ ಆಗಿಬಿಟ್ಟು ಅವೆಲ್ಲ ನನಗೆ ಹೇಳೋದಕ್ಕೆ ಇಷ್ಟ ಆಗಲ್ಲ.